ಹೇ ಗೈಸ್, ಗುಡ್ ಆಫ್ಟರ್ನೂನ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೋಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಸೀರೆ ಉಟ್ಟಿದ್ದೀನಿ. ಗೈಸ್ ರೆಡಿಯಾಗಿ ಆಯಿತು. ಬನ್ನಿ ತೋರಿಸ್ತೀನಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ನೋಡಿ, ಇದು ನನ್ನ ಇವತ್ತಿನ ಸಾರಿ. ಚೆನ್ನಾಗಿದೆ, ನಾಳೆನೇ ಉಡ್ಬೋದಿತ್ತಿದು. ಗೈಸ್, ನಮ್ಮಪ್ಪಂಗೆ ಟೀ ಮಾಡ್ತಾ ಇದ್ದೀನಿ. ನಮ್ಮಪ್ಪಂಗೆ ಬೆಳಗ್ಗೆಯಿಂದ ಟೀ ಕೊಟ್ಟಿಲ್ಲ ನಾನು. ಬರೀ ಹಾಲು, ಕಾಫಿ ಮತ್ತು ರಾಗಿ ಗಂಜಿ ಕೊಟ್ಟಿದ್ದೀನಿ ಅಷ್ಟೇ. ಟೀ ಕೇಳ್ತಾ ಇದ್ದೀನಿ. ಬೈತೀವಿ ಅಂದ್ಬಿಟ್ಟು ಕೇಳೋದಿಲ್ಲ. ಅವ್ರು ಇವಾಗ ಟೀ ಕುಡಿದ್ರೆ ಸಿಗರೇಟ್ ಸೇರ್ತಾರೆ, ಅದೇ ಪ್ರಾಬ್ಲಮ್. ಬನ್ನಿ ಟೀ ಕೊಟ್ಬಿಟ್ಟು ಬರೋಣ. ಟೀ ತಗೊಳ್ಳಿ. ಟೀ ಊಟನಾ? ನೀನು ಕರೆದ ಮತ್ತೆ ಟೀಗೆ ಹೌದಾ? ಗೈಸ್ ಶಿಕೆ. ಗೈಸ್ ನಾವೆಲ್ಲ ರೆಡಿ ಆಗಾಯ್ತು. ತಗೋ ಕಾರ್ಕಿ, ಹಣ್ಕಾಯಿ ಎಲ್ಲ ಇಡು ಒಳಗೆ. ಅಪ್ಪಾಜಿ ತಗೊಳ ಬಜ್ಜಿ, ಹಿಂದಕ್ಕೆ ಇಟ್ಬಿಟ್ರಪ್ಪಾಜಿ. ಏನ್ಲ ಸ್ಕೂಟಿ ಕೀ ತೆಗ್ದು ಇಲ್ಲೇ ಇಟ್ಟಿದ್ದೀರಾ? ಇಟ್ಕೋ ಸ್ಕೂಟಿ ಕೀ ಇಟ್ಕೋ. ಏಯ್ ಹಿಂದಕ್ಕೆ ಹೋಗು. ಏನು ಇಲ್ಲಿ ಕೂತ್ಬಿಟ್ಟಲ್ಲ. ಅದನ್ನ ಸೀಟ್ ಮುಂದಾಕ ಹಾಕಕ್ ಬರಲ್ಲ. ಇಲ್ಲಿಂದ ಇಲ್ಲಿ ಏನಾಗ್ಬೋದು ತಡಿಯ. ಇವತ್ತು ನಮ್ಮೂರಲ್ಲಿ ಬಂಡಿ ಹಬ್ಬ ಆಲ್ರೆಡಿ 10 ದಿನದಿಂದ ಪೂಜೆಗಳು ನಡೀತಾ ಇದೆ. ಇವತ್ತು ಮೇಯ್ನ್ ಹಬ್ಬ ಆಯ್ತಾ. ಸೊ ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸಂಜೆ ದೇವ್ರ ಉತ್ಸವ ಸಹ ಇರತ್ತೆ. ಈಗ ನಾನು, ನಮ್ಮಪ್ಪ, ಅಮ್ಮ, ಚಿಂಟು ಅವ್ರ ಅಜ್ಜಿ, ಚಿಂಟು ಪಪ್ಪ ಆ್ಯಂಡ್ ಚಿಂಟು ಇಷ್ಟು ಜನ ಇನ್ನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನನ್ನ ಕಾರ್ ತಗೋತೀನಿ ಅಂತ ಹೇಳಿದೆ. ನಿನ್ನ ಕಾರ್ ನಿಂಗೆ ಅಷ್ಟು ಮೇಲೆ ಹತ್ಸೋಕ್ಕಾಗುತ್ತಾ ಅಂದ್ಬಿಟ್ಟ ನನ್ನ ಗಂಡ. ಗೈಸ್ ಒಂದಿನ ತೊಗೊಂಡು ಬರಬೇಕು. ಇದು ತುಂಬ ಬೆಟ್ಟದ ಮೇಲಿದೆ ಗೈಸ್ ಇದು. ಸೊ ನಾನು ಇಲ್ಲಿ ತನಕ ಕಾರ್ ತೊಗೊಬಂದಿಲ್ಲ. ಆದರೆ ನಾನು ಮೊದಲನೇ ಪೂಜೆ ಕಾರಿನ ಮಾಡಿಸಿರೋದೇ ಇಲ್ಲಿ. ಬಟ್ ಅದು ನಾನು ತೊಗೊಬಂದಿರಲಿಲ್ಲ ಕಾರು, ನಮ್ಮ ನವೀನ ತೊಗೊಬಂದಿದ್ದ. ಸೊ ಅವತ್ತು ಅವನು ಓಡಿಸಿದ್ದ. ಹಾಗಾಗಿ ನನ್ನ ಗಂಡ ಹಂಗೆ ಅವಮಾನ ಮಾಡ್ಬಿಟ್ಟ. ಗೈಸ್ ನಿನ್ನ ಕೈಲಿ ಆಗುತ್ತಾ ಅಲ್ಲಿಗೆ ಹೊಡಿಯೋಕ್ಕೆ ಅಂತ ಒಂದಿನ ತಗೋಬರೋಣ ಅಲ್ಲ. ಸೊ ಇವತ್ತು ಎಲ್ಲರೂ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಬಟ್ ಕ್ಯಾಪ್ಚರ್ ಮಾಡೋಕ್ಕೆ ತುಂಬಾ ಕಷ್ಟ. ಅಂಥದ್ರಲ್ಲೂ ಇಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನನ್ನ ಗಂಡ ಬರೀ ನನ್ನ ಕೈ, ನನ್ನ ಮುಖನೇ ನೋಡ್ತಾನೆ ಗೈಸ್, ಎಲ್ಲಿ ಏನು ಕ್ಯಾಪ್ಚರ್ ಮಾಡ್ತಾವಳೆ, ಏನು ಕತೆ ಅಂತ. ಅಂಥದ್ರಲ್ಲೂ ಇಷ್ಟು ಕ್ಯಾಪ್ಚರ್ ಮಾಡಿದ್ದೀನಲ್ಲ. ಸೊ ಐ ಶುಡ್ ಬಿ ಪ್ರೌಡ್ ಆಫ್ ಮೈ ಸೆಲ್ಫ್ ಗೈಸ್, ಮೈ ಸೆಲ್ಫ್. ಇಲ್ಲೇನಿದೆ ಅಲ್ಲ, ಇದು ತಟ್ಟೆ ಏನಂತೀವಿ, ನಮ್ಮ ಕಡೆ ತಟ್ಟೆ ಅಂತೀವಿ, ಇಲ್ಲೆಲ್ಲ ಏನೋ ಹರಿವಾಣ ಅಂತ ಏನೋ ಅಂತಾರೆ. ಸೊ ಅದು ಚಿಂಟು ರಜೆ ತೊಗೊಂಡಿದ್ದಾರೆ ಹೊಸದು, ಚೆನ್ನಾಗಿದೆ ಅಲ್ಲ. ಇದಕ್ಕೇನಂತಾರೆ, ಅದು ಆ್ಯಕ್ಚುಲಿ ಕಾಪರ್ ಅಲ್ಯೂಮಿನಿಯಂ ಏನೋ ಇರಬೇಕಲ್ಲ ಗೈಸ್. ಅದು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದು ನೋಡ್ಬಿಟ್ಟು ನಾನಂದೆ ಇದು ಯಾವಾಗ ತೊಗೊಂಡ್ರಿ ಅಂತ ಕೇಳ್ತಾ ಇದ್ದೆ. ಈಗ ಮೊನ್ನೆ ತೊಗೊಂಡೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾನು ಯಾವುದೋ ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತಿದ್ದೆ ಅಂತ ಹೇಳಿದೆ ಅಲ್ಲ ಲಾಸ್ಟ್ ಟೈಮು. ಸೊ ಹೋಗಲಿಲ್ಲ ಅಂತ ಅವಾಗ ಇದನ್ನು ತೊಗೊಂಡ್ರಂತೆ. ಅವ್ರ ಮನೆಗೂ ಏನೋ ಗಿಫ್ಟ್ ಕೊಡೋಕ್ಕೆ, ಮತ್ತು ನಮ್ಮ ಮನೆಗೂ ಒಂದು ತೊಗೊಂಡೆ ಅಂತ ಹೇಳ್ತಾ ಇದ್ರು. ಚೆನ್ನಾಗಿದೆ ಗೈಸ್, ಇದೊಂಥರ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಹೊಸದಲ್ವಾ, ಚೆನ್ನಾಗಿದೆ. ಹಳೇದಾಗ್ತಾ ಆಗ್ತಾ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ರೈಟ್ ನಾವು ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಅವ್ರಿಗೆ ಹೇಳಿದೆ ಚೆನ್ನಾಗಿದೆ ಅಂತ. ಚಿಂಟು ಅವ್ರ ಅಜ್ಜಿ ತೊಗೊಂಡಿರೋದು ಗೈಸ್. ಸೊ ಬಂದಿದ್ದೀವಿ.
ಮುಂಚೆ ಎಲ್ಲ ಒಂಥರ ದೇವರು ವೈಬ್ಸು ಅಂದರೆ ಬೇರೆ ಥರನೇ ಇರ್ತಿತ್ತು ಗೈಸ್. ಇವಾಗ ಪೂಜೆನೋ ಎಲ್ಲೋ, ಕಣ್ಣು ಕೈ ಓಡಿಸೋದೇ ಎಲ್ಲೋ, ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಚಿಕ್ಕೂರಲ್ಲೂ ಸಹ ಈ ರೀತಿ ಆಗಿದೆ ಅಂದರೆ ಲೆಕ್ಕ ಹಾಕಿ ಗೈಸ್. ನಮ್ಮದು ಹಳ್ಳಿನಲ್ಲೂ ಹೀಗೆ. ಸೊ ಎಲ್ಲ ಕಡೆ ಪೂಜೆ ಮುಗಿಸ್ಕೊಂಡ್ರು ಮೇಲ್ಗಡೆ ಬೆಟ್ಟದ ಮೇಲೆ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಕೆಳಗಡೆ 1 2 3 4 5 ದೇವರೇನೋ ಇದೆ ಗೈಸ್. ಒಂದು 5 ಕಡೆ ಪೂಜೆ. ಇದು ನೋಡಿ ಕಳಶ. ಆ್ಯಕ್ಚುಲಿ ಲಾಸ್ಟ್ ಟೈಮು ಈ ರೀತಿ ಕಳಶಕ್ಕೆ ಚಿಂಟು ಅವ್ರ ಪಪ್ಪ ಫುಲ್ ಹೂವಿನ ಅಲಂಕಾರ ಮಾಡಿಸಿದ್ದ. ಅದು ಎಷ್ಟು ಒಂದು 30,000 ಆಗಿತ್ತು ಗೈಸ್ ಲಾಸ್ಟ್ ಇಯರ್. ಈ ಸಲ ಚಿಂಟು ಅವ್ರ ಪಪ್ಪ ಏನು ಮಾಡಿದ್ದಾನೆ ಅಂದರೆ, ಇಲ್ಲಿ ಕೆಲಸಗಳೆಲ್ಲ 10 ಡೇಸಿಂದ ನಡೀತಾ ಇದೆ ಅಲ್ಲ, ಏನೋ ಊಟದ ವ್ಯವಸ್ಥೆ ಮಾಡಿಸಿದಾನಂತೆ. ಐ ಮೀನ್ ಪ್ರತಿದಿನ ಎಲ್ಲಾರ್ಗು ಅಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಅವರೆಲ್ಲರಿಗೂ ಈ ಸಲ ಊಟದ ವ್ಯವಸ್ಥೆ ಮಾಡಿಸಿದಾನಂತೆ. ಅಂತೆ ಕಂತೆ ಹೌದು, ಅದು ನಿಜ. ಬಟ್ ನನ್ನ ಕಣ್ಮುಂದೆನೇ ಎಷ್ಟೊಂದು ಸಲ ಕೊಟ್ಟಿದ್ದಾನೆ. ಬಟ್ ಆದರೂ ನಂಗೆ ತುಂಬ ಅಷ್ಟೊಂದು ಗೊತ್ತಿಲ್ಲ ಇನ್ ಡೆಪ್ತ್. ಅವನು ಏನು ನನ್ನ ಹತ್ರ ಹೇಳ್ಕೊಳಕ್ಕೆ ಬರಲ್ಲ. ಸೊ ಹೀಗೆ ಹೇಳಿದೆ ನಾನು, ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿ ಎಲ್ಲ ಕೆಲಸ ಮಾಡೋರಿಗೆ ಎಲ್ಲ ಐ ಮೀನ್ ಪ್ರತಿಯೊಂದು ನೋಡ್ತಾರಲ್ಲ, ಸೊ ಅಲ್ಲಿ ತುಂಬ ಕೆಲಸ ಇರುತ್ತೆ. 10 ಡೇಸಿಂದನೂ ಅಲ್ಲಿ ಪೂಜೆಗಳು ನಡೀತಾ ಇದೆ. ಸೊ ಅದಕ್ಕೆಲ್ಲ ಅವನು ಊಟದ ವ್ಯವಸ್ಥೆ ಮಾಡಿದಾನಂತೆ ಈ ಸಲ. ಸೊ ಇದು ಇವನ ಕಡೆಯಿಂದ ಒಂದು ಅಳಿಲು ಸೇವೆ ಈ ದೇವರ ಕಾರ್ಯಕ್ಕೆ. ಸೊ ಈಗ ಇಲ್ಲಿ ಅಮ್ಮನವ್ರ ಟೆಂಪಲ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅವನು ಮುಂದೆನೇ ಹೋಗ್ತಾ ಇದ್ದಾನೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಅದು ಬಿಟ್ಟರೆ ಕ್ಯಾಪ್ಚರ್ ಮಾಡೋಕ್ಕಂತೂ ನನಗೆ ಸಿಗೋದಿಲ್ಲ ಗೈಸ್. ನಮ್ಮಪ್ಪ ಅಮ್ಮ ಲಾಸ್ಟ್ ಇಯರ್ ಹಬ್ಬಕ್ಕೆ ಬಂದಿರಲಿಲ್ಲ. ಯಾಕೆ ಅಂದರೆ ನನ್ನ ಬರ್ತಡೇ ಟೈಮಲ್ಲಿ ಬಂದಿದ್ರು ಅಲ್ಲ, ಸೊ ಅದಾದಮೇಲೆ ಅವರು ಬಂದಿರಲಿಲ್ಲ. ಈ ಸಲನೇ ಬಂದಿರೋದು. ಅದರಲ್ಲೂ ಚಿಂಟು ಅವ್ರ ಪಪ್ಪ ತುಂಬ ಸಲ ಫೋನ್ ಮಾಡಿ ಕರೆದಿದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಐ ಸರ್ಜರಿ ಮಾಡಿಸ್ಬೇಕಿತ್ತು. ಅದನ್ನು ಆಮೇಲೆ ಮಾಡ್ಕೊಳ್ಳಿ ಅಂತೆ. ಇಲ್ಲಿಂದ ಹೋದ್ಮೇಲೆ ಬೇಕಾದರೆ ಶ್ವೇತಾನೂ ಬರ್ತಾಳೆ. ಸೊ ಇವಾಗ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಕುತ್ಕೋಬೇಡಿ, ನೀವು ಫಸ್ಟ್ ಇಲ್ಲಿ ಬಂದ್ಬಿಡಿ ಅಂದಿದ್ದಕ್ಕೆ ನಮ್ಮ ಅಪ್ಪ ಇಲ್ಲಿ ಬಂದಿರೋದು. ಅದರ್ವೈಸ್ ಅವರು ಆರಾಮಾಗಿ ಐ ಸರ್ಜರಿ ಮಾಡಿಸ್ಕೊಂಡಿರ್ತಾಯಿದ್ರು. ಬಟ್ ಸ್ಟಿಲ್ ಅವ್ರು ಬಂದಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಹಬ್ಬದ ಕಳೆ ಚೆನ್ನಾಗಿದೆ. ಎಲ್ಲರೂ ನಗ್ನಗ್ತಾ ಆರಾಮಾಗಿ ಇದ್ದೀವಿ. ಇವತ್ತು ಬಂದು ಶನಿವಾರ ಆ್ಯಂಡ್ ಮೋರೋವರ್ ದೇವ್ರ ಪೂಜೆ ಇದೆ. ಹಾಗಾಗಿ ಮನೇಲಿ ವೆಜ್ ಊಟ. ಮಾವಿನಕಾಯ್ದು ಸಾಸಿವೆ ಮಾವಿನ ಹಣ್ಣು ಮಾಡಿದ್ದೀವಿ. ಮತ್ತು ಏನದು ಚೌಳಿಕಾಯಿ ಅಂದರೆ ನಮ್ಮ ಕಡೆ ಗೋರಿಕಾಯಿ ಪಲ್ಯ, ಮತ್ತು ಸೊಪ್ಪಲ್ಲ ಅದು ತರಕಾರಿದು ಸಾರು. ಇಷ್ಟು ಮಾಡಿದ್ದೀವಿ ಗೈಸ್ ವೆಜ್ ಊಟಕ್ಕೆ. ಎತ್ನೋ ಬಿದ್ನು ಅಂತ ಸಂತೆ ಮಾಡ್ಕೊಂಡು ಬಂದೆ. ಯಪ್ಪ ದೇವ ಎತ್ ಮಾಡ್ಕೊಬಿಟ್ಟೆ. ಪಪ್ಪಂಗೆ ಕಿಕ್ ಕೊಡಿಸ್ಬೇಕಿತ್ತ. ಅಪ್ಪ ಚಪ್ಪಲಿ ಹಾಕಿರಲಿಲ್ಲ ಗೈಸ್. ಕಾಫಿ ಆಯಿತು. ನಮ್ಮಪ್ಪಂಗೆ ಶುಗರ್ಲೆಸ್ ಕಾಫಿ. ಬನ್ನಿ ಕೊಡೋಣ. ಶುಗರ್ಲೆಸ್ ಕಾಫಿ. ಹಾಂ ಹಾಂ ಮಾಡಲಿ 200. ನಮ್ಮನೆ ಮೇಲ್ಗಡೆ ಟಿವಿ ಯಾವಾಗಲೂ ಬರಲ್ಲ ಗೈಸ್. ಅದೇ ಹೇಳ್ತೀನಲ್ಲ, ಕೇಬಲ್ ಪ್ರಾಬ್ಲಮ್. ಕೇಬಲ್ ಅಲ್ಲ, ವಾಟ್ ಯು ಕಾಲ್ ಅದು, ಛತ್ರಿ, ಟಾಟಾ ಸ್ಕೈ ಅದೆಲ್ಲ DTH ಎಲ್ಲ ಇರುತ್ತಲ್ಲ ಅದು. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಮೇಲ್ಗಡೆಯಿಂದ ಕೆಳಗಡೆ ಶಿಫ್ಟ್ ಮಾಡಿಬಿಡಿ, ಅದು ಮೇಲ್ಗಡೆ ಆದರೆ ಸರಿ ಹೋಗಲ್ಲ, ಯಾವಾಗ್ಲೂ ಕೈ ಕೊಡುತ್ತೆ ಅಂತ. ಲಾಸ್ಟ್ ಟೈಮ್ ಇನ್ನೂ ಸರ್ವಿಸ್ ಮಾಡಿಸಿದ್ದೆ ಗೈಸ್, 400 ರೂಪಾಯಿ ಕೊಟ್ಬಿಟ್ಟು. ಅದು ನೋಡಿದ್ರೆ ಒಂದಿನನೂ ಬರಲಿಲ್ಲ ಆಯಿತಾ. ಇವನ್ ಅಲ್ಲಿ ನಾನು ಏನದು DTHಗೆ ಕಟ್ಟಿದ್ದು ದುಡ್ಡು ವೇಸ್ಟ್ ಆಯಿತು, ಮತ್ತು ಸರ್ವಿಸ್ ಚಾರ್ಜ್ ಕೊಟ್ಟಿದ್ದು ವೇಸ್ಟ್ ಆಯಿತು. ಸೊ ಇವತ್ತು ಬಂದಿದ್ದಾರೆ. ಇವತ್ತು ಸಹ 400 ರೂಪೀಸ್ ಪೇ ಮಾಡಿದೆ ಗೈಸ್ ಮೇಲ್ಗಡೆಯಿಂದ ಕೆಳಗಡೆ ಶಿಫ್ಟ್ ಮಾಡೋಕ್ಕೆ. ಮತ್ತು ಇನ್ನೇನು ಮಾಡೋದು, ಮಾಡಲೇಬೇಕು. ಬಿಕಾಸ್ ನಮ್ಮ ಅಪ್ಪಂಗೆ TV ಬೇಕೇ ಬೇಕು. ಅದಿಲ್ಲ ಅಂದರೆ ನಮ್ಮ ಅಪ್ಪಂಗೆ ಟೈಮೇ ಹೋಗಲ್ಲ. ಹಾಗಾಗಿ ಹಾಕಿಸ್ಕೊಟ್ಟೆ.
ಏನೇ ಒಂದಾಗಿರ್ಬೋದು ಅದನ್ನ ನಾವು ಎಷ್ಟು ದಿನದಿಂದ ವೆಲ್ಕಮ್ ಮಾಡೋಕ್ ರೆಡಿ ಆಗಿರ್ತೀವಿ ಅಲ್ಲ. ಹಬ್ಬ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಮದುವೆ, ಗೃಹ ಪ್ರವೇಶ, ಎಷ್ಟು ತಯಾರಿ ಮಾಡ್ಕೋತೀವಿ. ಹಾಗೆ ಈ ಹಬ್ಬಕ್ಕೂ ಸಹ 10 ದಿನದಿಂದ ತಯಾರಿ ಮಾಡ್ಕೊಂಡಿದ್ದಾರೆ ನೋಡಿ. ಫೈನಲ್ ಆಗಿ ಇವಾಗೇನು 5-6 ನಿಮಿಷದಲ್ಲಿ ಆಯ್ತಲ್ಲ ಅದಷ್ಟೇ. ಸೊ ದೇವರು ಬಂದು ಎಲ್ರಿಗೂ ಆಶೀರ್ವಾದ ಮಾಡಿ ಹೊರಟೆ ಹೋಯ್ತು. ಸೊ ಇವಾಗ ಎಲ್ಲ ಆಯ್ತಲ್ಲ, ಅಲ್ಲಿ ಇನ್ನೇನಿಲ್ಲ, ಜಾತ್ರೆಯಲ್ಲಿ ತಿನ್ನೋದು ಗಿನ್ನೋದು ಏನಾದ್ರು ಇದ್ರೆ ಮಾಡ್ಬೋದು ಅಷ್ಟೇ. ನಮ್ಮನೆ ಜನಗಳು ಏನು ತಿನ್ನಲ್ಲ, ಸೊ ಅವ್ರನ್ನೆಲ್ಲ ಒಬ್ರಾಗಿ ಬಿಟ್ಬಿಟ್ಟು ಬಂದೆ. ಫಸ್ಟ್ ನಮ್ಮ ಅಮ್ಮನ್ ಬಿಟ್ಟು ಬಂದೆ, ಆಮೇಲೆ ಚಿಂಟು ಅವ್ರ ಅಜ್ಜಿನ್ ಬಿಟ್ಟು ಬಂದೆ, ಆಮೇಲೆ ನಮ್ಮ ಅಪ್ಪ ಮತ್ತೆ ಚಿಂಟುನ ಬಿಟ್ಬಿಟ್ಟು ಬಂದೆ. ಇವಾಗ ನಾನು ಮತ್ತೆ ಬಂದೆ ನೋಡೋಣ ಅಂತ. ಇಲ್ಲಿ 4 ದೇವರನ್ನು ಈ ಚಿಕ್ಕ ಜಾಯಿಂಟ್ ವೀಲ್ ಅಲ್ಲಿ ಕೂರಿಸ್ತಾರೆ. ಸೊ ಅದನ್ನ ನೋಡೋಣ ಈ ಸಲ ಅಂದ್ಬಿಟ್ಟು ಬಂದೆ. ಒಬ್ಳೇ ಇದ್ದೆ, ಬೇಜಾರಾಯ್ತು. ಅದಕ್ಕೋಸ್ಕರ ಐಸ್ ಕ್ರೀಮ್ ತಿಂತ ಈ ಪ್ರೋಗ್ರಾಮ್ ನೋಡೋಣ ಅನ್ಕೊಂಡ್ ಬಂದಿದ್ದೀನಿ. ಐದು ಕಲಶ ಅಲ್ವಾ ಆಕ್ಚುಲಿ ಕೂರೋದು? 4 ನಮ್ಮ ಕಡೆ ಎಲ್ಲ ಈ ತರ ಅಲ್ಲ. ಒಂದೊಂದೇ ಕಲಶ ಕೂರಿಸ್ತಾರ? ಈಗ 2 ಕೂರಿಸಿದ್ದಾರೆ. ತೋರಣನೇ ಅಡ್ಡ ಬರುತ್ತೆ. ಅದು ಮನುಷ್ಯರು ನೋಡಕ್ಕೂ ಅಷ್ಟೇ, ಕೆಳಗಡೆ ಅಷ್ಟೇ ಕಾಣುತ್ತೆ, ಮೇಲ್ಗಡೆ ಕಾಣಲ್ಲ. days ಇಂದ ನನ್ನ ಗಂಡ ಸಹ ಪಾಪ ತುಂಬಾ ಓಡಾಡಿದಾನೆ. ಫುಲ್ ಸೊರ್ಗೋಗಿದ್ದಾನೆ ಗೈಸ್. ತುಂಬಾನೇ ವೀಕ್ ಆಗ್ಬಿಟ್ಟಿದ್ದಾನೆ. ನೋಡಕ್ಕೆ ಆಗ್ತಾ ಇಲ್ಲ, ಹಂಗ ಆಗ್ಬಿಟ್ಟಿದ್ದಾನೆ. ಆದ್ರೂ ಅವನ್ಗೆ ಇದೆ ಈ ತರದೆಲ್ಲ ಓಡಾಡೋದು, ಮ್ಯಾನೇಜ್ಮೆಂಟ್ ವಹಿಸ್ಕೊಳ್ಳೋದು, ಇದೆಲ್ಲ ಮಾಡೋದು ಅವ್ನು ತುಂಬಾ ಇಷ್ಟಪಡ್ತಾನೆ. ಮುಂದಾಳತ್ವ, ಐ ಮೀನ್ ಲೀಡರ್ಶಿಪ್ ಕ್ವಾಲಿಟೀಸ್ ಅವನಿಗೆ ತುಂಬಾನೇ ಇದೆ. ಅವನಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ, ಆದ್ರೆ ಕೆಲಸನ ಚೆನ್ನಾಗಿ ತೆಗಿತಾನೆ ಅವನು. ಅದೇ ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಮ್ಯಾನೇಜ್ ಮಾಡ್ತಾನೆ, ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ದಾನೆ ಗೈಸ್. ಸೊ ಈ ದೇವರ ಕಾರ್ಯಕ್ರಮದಲ್ಲಿ ನನ್ನ ಗಂಡ ಇಂದ ಹಿಡ್ದು ಯಾರ್ಯಾರೆಲ್ಲ ಓಡಾಡಿದಾರಲ್ಲ ಅವರೆಲ್ಲ ಬರೀ ಕಾಲಲ್ಲೇ ಓಡಾಡಿದ್ದಾರೆ ಗೈಸ್. ಬರೀ ಕಾಲಲ್ಲಿ ಓಡಾಡೋದು ಅಷ್ಟು ಸುಲಭ ಅಲ್ಲ. ನಮಗೆಲ್ಲ ಇಲ್ಲಿ ಒಂದು 10 ಹೆಜ್ಜೆ ಸಹ ನಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಈ ದೇವರಿಂದೆ ಓಡಾಡ್ತಾ ಇದಾರಲ್ಲ, ಬರೀ ಕಾಲಲ್ಲೇ ಓಡಾಡ್ತಾ ಇದ್ದಾರೆ ಗೊತ್ತಾ. ಗ್ರೇಟ್ ಗೈಸ್. ಇಲ್ಲೇ ನಮ್ಮೂರವರೇ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರ ಪರಿಚಯ ನನ್ಗಾಗಿದೆ. ಸೊ ಇವಾಗ ಅವರು ನನಗೆ ಫ್ರೆಂಡ್ ತರಾನೇ. ಸೊ ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಆಮೇಲೆ ಅಲ್ಲೇ ನನ್ನ ರಿಲೇಟಿವ್ಸ್ ಸಹ ಬಂದಿದ್ರು. ಸೊ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋದೆ. ಹಬ್ಬ 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 ಅಂತ 10 ದಿನದಿಂದ ಈ ಊರಲ್ಲಿ ಎಲ್ಲ ಜನ ಸಹ ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಪ್ರತಿ ಒಂದ್ ದಿನನೂ ಒಂದೊಂದು ರೀತಿಯಾದ
ಫಂಕ್ಷನ್ಸ್ ಇಲ್ಲಿ ಇರ್ತಾ ಇತ್ತು, ದೇವರ ಕಾರ್ಯಕ್ರಮಗಳು ಇರ್ತಾ ಇತ್ತು. ಸೊ ಎಲ್ಲರೂ ಫುಲ್ ಹಬ್ಬದಲ್ಲೇ ಮುಳುಗೋಗ್ಬಿಟ್ಟಿದ್ರು. ಸೊ ಅಂತೂ ಇಂತೂ ಹಬ್ಬ ಮುಗೀತು ಗೈಸ್. ಇವತ್ತು ಈ ಹಬ್ಬ ದೇವರದ ಹಬ್ಬ ಆಯ್ತಲ್ಲ, ನಾಳೆ ಫುಲ್ ನಾನ್ ವೆಜ್ ಮಯ. ಬಂಡಿ ಹಬ್ಬ, ಆಕ್ಚುಯಲ್ ಬಂಡಿ ಹಬ್ಬ ನಾಳೆ ನೋಡಿ. ಹಬ್ಬ ಅಂತೂ ವಿಜೃಂಭಣೆಯಿಂದ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಮೋರ್ ಓವರ್ ಎಷ್ಟು ಜನ ಗೈಸ್, ಜನಸಾಗರ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಸಲ ಅರೇಂಜ್ಮೆಂಟ್ಸ್ ಎಲ್ಲದೂ ಕರೆಕ್ಟಾಗಿತ್ತು. ಈ ಅರೇಂಜ್ಮೆಂಟ್ಸ್ ಮ್ಯಾನೇಜ್ಮೆಂಟಲ್ಲಿ ನನ್ನ ಗಂಡ ಸಹ ಒಬ್ಬ ಇದ್ದ. ನನ್ನ ಗಂಡಗೆಲ್ಲ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು, ಹಂಗಾಗ್ಬೇಕಂದ್ರೆ ಹಾಗೆ ಆಗಬೇಕು. ಸೊ ಅವನು ಸಹ ಅದರಲ್ಲಿ ಒಬ್ಬ ಆಗಿದ್ದ. ಹಾಗಾಗಿ ಈ ಪಾರ್ಕಿಂಗ್ ಫೆಸಿಲಿಟೀಸು ಅದೆಲ್ಲ ತುಂಬ ಪ್ಲ್ಯಾಂಡ್ ಆಗಿತ್ತು ಈ ಸಲ. ಅಂಥ ಜಗಳಗಳು ಅಥವಾ ಟ್ರಾಫಿಕ್ ಜಾಮ್ ಆಗೋದು ಅಂಥದ್ದೆಲ್ಲ ಏನೂ ಇರಲಿಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಆಗಿದೆ ಈ ಸಲ. ಹಬ್ಬನೂ ತುಂಬ ಚೆನ್ನಾಗಾಯಿತು ನೋಡಿ. ಆ 4 ದೇವ್ರುಗಳು ಅದೇ ಉತ್ಸವ ಆಗಿದ್ದು. ಸೊ ಇಷ್ಟಕ್ಕೆ ಹಬ್ಬ ಮುಗೀತು. ಮತ್ತೆ ನಾಳೆ ಸಿಗ್ತೀನಿ ಗೈಸ್ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ. ನಾಳೆ ಏನೇನು ನಮ್ಮನೆ ಏನೇನು ಕತೆ ಅಂತ ನೋಡೋಣ. ಸೊ ಇವತ್ತಿನ ವ್ಲಾಗ್ ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ಹೋಗಿಲ್ಲ ಗೈಸ್. ಚಿಂಟು ಪಪ್ಪನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಅದಕ್ಕೆ ಇಲ್ಲಿ ಬಂದೆ. ಅವನು ಎಷ್ಟೊತ್ತಾದರೂ ಹೊರಡೋಕ್ಕೆ ರೆಡಿ ಇಲ್ಲ, ಬಿಕಾಸ್ ಇಲ್ಲೆಲ್ಲ ಮ್ಯಾನೇಜ್ಮೆಂಟು ಅದೆಲ್ಲ ಇತ್ತಲ್ಲ. ಸೊ ಅದೆಲ್ಲ ನೋಡಿ ಅವ್ರನ್ನೆಲ್ಲ ಸೆಟಲ್ ಮಾಡಿ ಮನೆಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಜೋರು ಮಳೆ ಸ್ಟಾರ್ಟ್ ಆಯಿತು ಗೈಸ್. ಎಂಥ ಮಳೆ ಗೊತ್ತಾ, ಪುಣ್ಯಕ್ಕೆ ಮನೆಗೆ ಬಂದು ಸೇರ್ಕೊಂಡ್ವು ನೋಡಿ.